ಮ್ಯಾಗಿ ಮಾಡೋಣ. ಹಾಯ್ ಹಲೋ ನಮಸ್ತೆ ಶರಣಾರ್ಥಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಭಾಳ ದಿನ ಆದಮೇಲೆ, ತಿಂಗಳಾದಮೇಲೆ, ವರ್ಷ ಆದಮೇಲೆ ಮ್ಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅನ್ಹೆಲ್ದಿ ಅಂದ್ಕೊಂಡು ತಿಂದಿರಲಿಲ್ಲ. ಸೊ ಯಾಕೋ ತಿನ್ಬೇಕನ್ನಿಸ್ತು, ಸೊ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮ್ಯಾಗಿ ಮಾಡೋಣ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ಬೇಕಾಗಿರೋದು ಮ್ಯಾಗಿ ಮತ್ತು ಮ್ಯಾಗಿ ಮಸಾಲ ಆ್ಯಂಡ್ ವಾಟರ್. ಬಟ್ ನಾವು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ತಿರೋದ್ರಿಂದ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಆಪ್ಷನಲ್, ಹಾಕಿದ್ರೆ ಹಾಕಿ, ಬಿಟ್ಟರೆ ಬಿಡಿ. ಸೊ ಲೆಟ್ ಸ್ಟಾರ್ಟ್ ದ ಮ್ಯಾಗಿ ಕುಕಿಂಗ್. ಸೊ ಇದು ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಹೇಳ್ದಂಗೆ ಮ್ಯಾಗಿ ಮಸಾಲ, ವಾಟರ್ ಅಷ್ಟೇ ಇಂಪಾರ್ಟೆಂಟು. ಇದೆಲ್ಲ ಆಪ್ಷನಲ್, ಇದು ಕೂಡ ಆಪ್ಷನಲ್. ಸೊ ಎಲ್ಲದಕ್ಕಿಂತ ಮೊದಲು ಗ್ಯಾಸ್ ಹಚ್ಕೊಂಡು ಫಸ್ಟಿಗೆ ಸಣ್ಣಗಿಟ್ಕೊಳ್ಳಿ, ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಆದಮೇಲೆ ಸ್ವಲ್ಪ ಶೇಂಗಾ ಹಾಕ್ತೀನಿ. ನಂಗೆ ಒಂದು ಸ್ವಲ್ಪ ಎಲ್ಲ ಅಡುಗೆಲೂ ಶೇಂಗಾ ಇರಬೇಕು, ಹಂಗಾಗಿ ಶೇಂಗಾ ಸ್ವಲ್ಪ ಅದನ್ನು ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡ್ಮೇಲೆ ಮತ್ತೆ ಸಿಗೋಣ. ಸೊ ಶೇಂಗಾ ಸ್ವಲ್ಪ ಫ್ರೈ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಮ್ಯಾಗಿ ಅನ್ನೋದನ್ನು ಮರ್ತೇ ಹೋಗ್ಬಿಟ್ಟಿದೆ, ಅದು ತಿನ್ನಬಾರ್ದು ಅಂತ ಮರ್ತೇ ಹೋಗ್ಬಿಟ್ಟಿದೆ. ಸೊ ಇವಾಗ ರೀಲಲ್ಲೆಲ್ಲ ಮ್ಯಾಗಿ ಸ್ಪೆಲ್ಲಿಂಗು ಕರೆಕ್ಟ್ ಮಾಡ್ತಿದ್ರು. ಸೊ ಅವಾಗ ಮ್ಯಾಗಿ ಅನ್ನೋದು ಒಂದು ಇದೆಯಲ್ಲ ಅಂತ ಅನಿಸ್ತು. ಸೊ ಹಂಗಾಗಿ ಭಾಳ ದಿನ ಆಯಿತು ತಿನ್ನೋಣ ಅಂತ ಅನಿಸಿ ಸೊ ಇದನ್ನು ಕಂಟಿನ್ಯೂ ಮಾಡದೇ ಇದ್ರೆ ಒಳ್ಳೆಯದು, ಮಾಡಲ್ಲ. ಸೊ ಓಕೆ, ಶೇಂಗಾ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸೊ ನೆಕ್ಸ್ಟ್ ಈರುಳ್ಳಿ. ಓಕೆ, ಸೊ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿ ಫ್ರೈ ಮಾಡಿಕೊಂಡು, ಸೊ ಈರುಳ್ಳಿ, ನೆಕ್ಸ್ಟ್ ಕ್ಯಾರೆಟ್, ಟೊಮ್ಯಾಟೊ. ಐ ಡೋಂಟ್ ಥಿಂಕ್ ಎನಿಬಡಿ ಲೈಕ್ಸ್ ಟೊಮ್ಯಾಟೊ ಇನ್ ಮ್ಯಾಗಿ. ಆ್ಯಂಡ್ ಮೆಣಸಿನ್ಕಾಯಿ, ಬೀನ್ಸ್, ನಾನು ಹಾಕಿ ನೆಕ್ಸ್ಟ್ ಬಟಾಣಿ, ಚೆನ್ನಾಗಿ ಎಲ್ಲ ಹಾಕಿಸಿ. ಉಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಸಾಲೆನೇ ಸಾಕು. ಓಕೆ, ಯೂಶಲಿ ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಮಸಾಲೆ ಹಾಕ್ತಾರೆ, ಮಸಾಲೆ ಕುದ್ದಾದ್ಮೇಲೆ ಮ್ಯಾಗಿ ಹಾಕ್ತಾರೆ ಯೂಶಲಿ. ಬಟ್ ನನಗೆ ಸೊ ವೆಜಿಟೇಬಲ್ ಜೊತೆನೇ ಮಸಾಲೆ ಹಾಕ್ಕೋತೀನಿ. ವೆಜಿಟೇಬಲ್ ಜೊತೆ ಮಸಾಲೆ ಹಾಕಿ ಅದೊಂದು ಗ್ರೇವಿ ಥರ ಆಗುತ್ತೆ. ಆ ಗ್ರೇವಿಗೆ ಮ್ಯಾಗಿ ಹಾಕಿದ ಮೇಲೆ ನೀರು ಹಾಕಿ ಮ್ಯಾಗಿ ಮತ್ತು ಮಸಾಲ ಒಟ್ಟಿಗೆ ಕುದ್ದಾಗ ಮ್ಯಾಗಿ ಮಸಾಲ ಹೀರ್ಕೊಳ್ಳುತ್ತೆ. ಸೊ
ಅದು ಚೆನ್ನಾಗಿರುತ್ತೆ. ಸೊ ಮಸಾಲ ಹಾಕ್ಕೊಂಡ್ಮೇಲೆ ಸೊ ಅದನ್ನು ವೆಜಿಟೇಬಲ್ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಮ್ಯಾಗಿ ಹಾಕಿ ನಾನು ಹಾಗೆ ಹಾಕ್ತಿದ್ದೀನಿ. ಸೊ ನೀವು ಮೂರ್ದು ಕೂಡ ಹಾಕ್ಕೊಬೋದು. ಸೊ ಇದಕ್ಕೆ ನೀರು ಹಾಕಿ ಒಟ್ಟಿಗೆ ಕುದ್ರೆ ಸೊ ಅದು ಮಸಾಲೆ ಎಲ್ಲ ಮ್ಯಾಗಿ ಜೊತೆಗೇ ಇಟ್ಕೊಳ್ಳುತ್ತೆ, ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ವಾಟರ್. ಸೊ ಅದು ಮ್ಯಾಗಿ ಎಲ್ಲ ಮುಳುಗೋ ತನಕ ವಾಟರ್ ಹಾಕ್ಕೊಳ್ಳಿ. ಸೊ ವಾಟರ್ ಹಾಕ್ಕೊಂಡು ಲೆಟ್ ಇಟ್ ಬಾಯ್ಲ್. ಮಸಾಲೆ ಏನಾದರೂ ಸ್ವಲ್ಪ ಕಮ್ಮಿ ಅನಿಸ್ತು ಅಂದರೆ ಸೊ ಮ್ಯಾಗಿ ಮಸಾಲಾನ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಸೂಪ್ ಥರ ಜಾಸ್ತಿ ಮಸಾಲೆ ಬೇಕು ಅನ್ನೋರು ಸೊ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಇಟ್ಸ್ ಲೈಕ್ ಸ್ಟ್ರಾಂಗ್ ಕಾಫಿ, ಸ್ಟ್ರಾಂಗ್ ಮ್ಯಾಗಿ, ಸ್ಟ್ರಾಂಗ್ ಟೀ, ಎಕ್ಸ್ಟ್ರಾ ಡಿಕಾಕ್ಷನ್ ಇದ್ದಂಗಿದೆ. ಬರ್ತದೆ ಮ್ಯಾಗಿ ಸೈಜ್ ನೋಡಿ, ಸ್ವಲ್ಪ ದಪ್ಪಾಗಿದೆ. ಸೊ ಇನ್ನೊಂದು ಸ್ವಲ್ಪ ಕುದೀಲಿ. ಸೊ ಕೊತ್ತಂಬರಿ ಸೊಪ್ಪನ್ನು ಎಂಡಲ್ಲಿ ಹಾಕೋ ಬದಲು ಮೊದಲೇ ಸ್ವಲ್ಪ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬಿಸಿಲಿ ಗಾರ್ನಿಷಿಂಗ್ ಅಷ್ಟೇ ಅಲ್ಲದೆ ಸ್ವಲ್ಪ ಅದು ಒಳಗಡೆ ಅದರ ಸತ್ವನೂ ಬಿಸಿ ಒಳಗಡೆ ಬಿಟ್ಕೊಳ್ಳುತ್ತೆ. ಇನ್ನೊಂದು ನಿಮಿಷ. ಬಟ್ ಒಂದು ಗೊತ್ತಾಗಿದ್ದೇನೆಂದರೆ 2 ಮಿನಿಟ್ಸಲ್ಲಂತೂ ಮ್ಯಾಗಿ ಮಾಡೋಕ್ಕಾಗಲ್ಲ. ಸೊ ಮ್ಯಾಗಿ ಈಸ್ ರೆಡಿ. ಸೊ ಆಫ್ ಮಾಡಿ ಗ್ಲಾಸ್ ಬೌಲ್ ಇದೆ, ಗ್ಲಾಸ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಸೊ ಫೋನು ಮತ್ತು ಇದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ, ಸರ್ಕಸ್ ಮಾಡೋದು ಬೇಡ. ಫೈನಲಿ ಮ್ಯಾಗಿ ಇಸ್ ರೆಡಿ ಟು ಈಟ್. Ta-da, bye-bye, see you. Finally, Maggie is ready to eat. Super. What is the most interesting and satisfying thing in whole Maggi process? Eating the masala. हाइजीन गया बाहर में.